ಹಾಯ್ ಆಲ್, ವೆಲ್ಕಮ್ ಟು ಮಾನ್ಸಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಹೊಸ ವರ್ಷ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ದಿನನ ಶುರು ಮಾಡೋಣ ಬನ್ನಿ. ನಾನಿವತ್ತು ಬೇವು ಬೆಲ್ಲನ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ನಮ್ಮನೇಲಿ ತೋರಿಸ್ತೀನಿ ಬನ್ನಿ. ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಪುಟಾಣಿ ಅಥವಾ ಹುರಗಡಲೆ ಅಂತ ಏನ್ ಹೇಳ್ತಾರೆ ಅದನ್ನ ತಗೊಳ್ತಾ ಇದ್ದೀನಿ. ಹಾಗೇನೆ ಅದಕ್ಕೆ 7-8 ಏಲಕ್ಕಿ ಕಾಯಿನೂ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ಬೆಲ್ಲ ಕೂಡ ಒಂದ್ ಬೌಲ್ ಅಷ್ಟು ನಾನು ಪುಡಿ ಮಾಡಿರೋ ಬೆಲ್ಲ ತಗೊಳ್ಬೇಕು ನೀವು, ಯಾಕಂದ್ರೆ ಗಟ್ಟಿ ಬೆಲ್ಲ ಮತ್ತೆ ಪುಡಿ ಮಾಡಿರೋ ಬೆಲ್ಲದ್ದು ಅಳತೆ ಡಿಫರ್ ಆಗತ್ತೆ. ಅದಕ್ಕೋಸ್ಕರ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ತರಿಯಾಗಿ ಮಾಡ್ಕೋಬೇಡಿ, ತುಂಬಾ ಸಣ್ಣಕ್ಕೆನೆ ನೀವು ಗ್ರೈಂಡ್ ಮಾಡಿ. ಅದಕ್ಕೆ 2 ಒಣ ಕೊಬ್ಬರಿನ ತುರಿದು ಅದಕ್ಕೆ ಸೇರ್ಸಿದ್ರೆ ನಮ್ಮನೆ ಬೇವು ರೆಡಿ ಆಯ್ತು. ನಿಮ್ಮನೆಯಲ್ಲೆಲ್ಲ ಯಾವ ತರ ಮಾಡ್ತೀರಾ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೇನೆ ನಾನಿಲ್ಲಿ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಶೇಂಗಾದ್ದು ಸ್ನಾಕ್ಸ್ ಮಾಡೋಣ ಅಂತ ಅನ್ಕೊಂಡೆ. ಅಮ್ಮ ಬಂದಿದ್ರು, ಅದಕ್ಕೋಸ್ಕರ ಅವ್ರು ಶೇಂಗಾದ ಹೋಳಿಗೆ ತುಂಬಾನೇ ರುಚಿಯಾಗಿ ಮಾಡ್ಕೊಡ್ತಾರೆ. ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ನಮ್ಮಮ್ಮ ಮಾಡ್ಕೊಟ್ಟಿದ್ರಷ್ಟು ನನ್ಗೆ ಅನ್ಸದೇ ಇಲ್ಲ. ನೀವು ನೋಡ್ತಾ ಇರ್ಬೋದು, ಒಂದೇ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹದವಾಗಿ ಹುರ್ಕೊಂಡು 1 ಬೌಲ್ ಶೇಂಗಾಗೆ 1 ಬೌಲ್ ಅಷ್ಟು ಬೆಲ್ಲದ ಪುಡಿನ ಹಾಕೊಳ್ಳಿ. ಹಾಗೇನೆ ಇದನ್ನ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಅದು ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತೋ ಹೋಳಿಗೆ ಕೂಡ ಹರಿಯಲ್ಲ, ಹಾಗೇನೆ ರುಚಿ ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಗ್ರೈಂಡ್ ಆದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಅಷ್ಟೇನೆ ಹಾಲು ಸೇರಿಸ್ಬೇಕು, ಜಾಸ್ತಿ ಸೇರಿಸೋ ಹಾಗೆ ಇಲ್ಲ, ಸ್ವಲ್ಪ ಸೇರಿಸಿದ್ರು ಸಾಕು. ಚೆನ್ನಾಗಿ ಇದು ಉಂಡೆ ಆಗತ್ತೆ. ಹಾಗೇನೆ ಇದರದ್ದು ಉಂಡೆ ಕಟ್ಕೊಂಡು 1 ಕಪ್ ಅಷ್ಟು ಮೈದಾಗೆ 1 ಕಪ್ ಅಷ್ಟು ಗೋಧಿ ಹಿಟ್ಟನ್ನ ಹಾಕಿ ಇಲ್ಲಿ ಹಿಟ್ಟನ್ನ ಕಲ್ಸಿಟ್ಟಿದೀನಿ. ಇದು ಪುರಿ ಹದಕ್ಕೆ ಇರ್ಬೇಕು. ಅದೇ ಹಿಟ್ಟಿನ ಕಣ್ಕನ ತಗೊಂಡು ಅದಕ್ಕೆ ನಾನಿಲ್ಲಿ ಶೇಂಗಾ ಬೆಲ್ಲದ ಹೂರ್ಣನ ತುಂಬಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ ನಮ್ಮಮ್ಮ ಮಾಡ್ತಾ ಇದ್ದಾರೆ. ಹಾಗೇನೆ ಅದನ್ನ ಚೆನ್ನಾಗಿ ಉತ್ಕೊಂಡ್ರೆ ಅದು ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟ್ ವೈಸು ಕೂಡ ನೋಡಕ್ಕೂ ಕೂಡ. ಹಾಗೇನೆ ನೀಟಾಗಿ ಉತ್ಕೊಂಡ್ರೆ ಒಂದ್ ದೊಡ್ಡ ಪುರಿಯಷ್ಟು ನಮ್ಮನೇಲಿ ನಾವು ಮಾಡೋದು, ಯಾಕಂದ್ರೆ ಜಾಸ್ತಿ ತಿನ್ನಕ್ಕೂ ಆಗಲ್ಲ. ಅದಕ್ಕೋಸ್ಕರ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಪುರಿ ತರ ಉಬ್ಬಿ ಬರ್ತಾ ಇದೆ ಅಂತ. ಈ ತರ ಬೇಯಿಸ್ಕೊಂಡು ಅದನ್ನ ಚೆನ್ನಾಗಿ ಆರಕ್ಕೆ ಇಡ್ಬೇಕು. ಅದು ಆರಕ್ಕೆ ಇಟ್ಮೇಲೆ ನಾವು ಬಾಕ್ಸಿಗೆ ಫಿಲ್ ಮಾಡ್ಕೋಬೇಕು. ರಜಾ ಬಂದಿದ್ರಿಂದ ನನ್ನ ಮಕ್ಳಿಗೂ ಕೂಡ ನೈಟ್ ವೇರ್ಸ್ ನ ತಗೊಳ್ಳೋಣ ಅಂತ ಬಂದೆ. ನಂಗೆ ಟೀ ಶರ್ಟ್ಸು, ನೈಟ್ ಪ್ಯಾಂಟ್ಸು ಎಲ್ಲ ತಗೊಂಡೆ. ಹಾಗೇನೆ ನನ್ನ ತಮ್ಮಂಗ ಕೂಡ ಬರ್ಡೇ ಇತ್ತು, ಅವನಿಗೂ ಕೂಡ ಶರ್ಟ್ ನ ನೋಡ್ತಾ ಇದ್ವಿ. ಹೀಗೇನೆ ನಮ್ಮ ಹಬ್ಬದ ಪ್ರಿಪರೇಷನ್ ಕೂಡ ನಡೀತಾ ಇದೆ ಮನೇಲಿ. ಎಲ್ಲದ್ರ ಜೊತೆಗೆ ನಾವು ಕೂಡ ನಾಳೆ ಹಬ್ಬನ ಮಾಡ್ಬೇಕು. ಇನ್ನೊಂದ್ಸಲ ಎಲ್ಲರಿಗೂ ಹಬ್ಬದ ಶುಭಾಶಯಗಳು ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್